ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:30 ಆಗೈತೆ. ಲಾಗ್ ಚಾಲು ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಒಂದು ತಾಸು ಆತನ ಎದ್ದು ಇವಾಗ ಲಾಗ್ ಚಾಲು ಮಾಡಿ ಶ್ರಾವಣ ಎದ್ದಿಂತ ನೋಡಿ ಸ್ನೇಹಿತರೆ. ಬರೀ ಶ್ರಾವಣ ಹೊಸ ಚಪ್ಪ ಒಳಗೆ ಬಿಡಪ್ಪ ಅವನ ನೋಡಿ ಸ್ನೇಹಿತರೆ. 6:30 ಆಗೈತೆ. ನಾ ಅಟ್ಟ ಪರ್ಸಾಲಿ ತೊಳ್ಕೊಬೇಕ್ರಿ. ಇವತ್ತು ಅಮಾವಾಸ್ಯೆ. ನಾ ಅಟ್ಟ ಪರ್ಸಾಲಿ ಕಸ ಹೊಡಿಗಿಲ್ಲ, ಇನ್ನು ಅಂಗಳ ಕಸ ಹೊಡಿಗಿಲ್ಲ. ಈ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊತ ಕುಂತ್ಯ. ಅಡುಗೆ ಮನೆ ದೇವ್ರ ಮನೆ ತೊಳೆದೇನಿ ರೀ. ಹಿಂದಿಂದೆಲ್ಲ ಕಸ ಗುಡ್ಸೀನಿ, ಬಾಂಡೆ ತಿಕ್ಕೀನಿ ನೋಡಿ. ಗ್ಯಾಸ್ ಕಟ್ಟಿ ಒಲೆ ಎಲ್ಲ ಕ್ಲೀನಾಗಿ ಐತೆ ನೋಡಿ ಸ್ನೇಹಿತರೆ. ತದನ 5:30 ಎದ್ದೀನಿ. ಲಾಗ್ ಚಾಲು ಮಾಡ್ಬೇಕಂದ್ರೆ ಬೀರಪ್ಪನ ಗುಡಿಯಾಗ ಮಾಯ್ಕೆ ಹಾಕಿದ್ರಿ. ಇವಾಗ ಬಂದ್ ಮಾಡಿದ್ರು. ಪೂಜೆನ ಆದ್ರಿ ಬೀರಪ್ಪ ಮುತ್ತೆ ತಿರುಗಿ. ನಮ್ಗೆ ಲೇಟ್ ಆಗುತ್ತೆ ನೋಡಿ. ದೇವ್ರ ಮನೆ ತೊಳ್ಕೊಂಡಿನಿ, ಎಲ್ಲ ಸ್ವಚ್ಛ ಆಗೈತೆ. ನಾಟ ಪರ್ಸಾಲಿ ತೊಳ್ಕೊಬೇಕು, ಅಂಗಳ ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು. ನೋಡಿದ್ದು ಎಲ್ಲ ಕ್ಲೀನಾಗೈತೆ ನೋಡಿ. ಎಲ್ಲರೂ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ನೋಡ್ತಿರ್ಬೇಕು, ಎಲ್ಲ ಸ್ವಚ್ಛ ಕಟ್ಟಿ ತೊಳ್ಕೊಂಡಿನಿಂದ. ಹೂವು ಜಗ್ಗಿ ನೋಡಿ ಸ್ನೇಹಿತರೆ. ನೀರು ಒಲೆ ಹಚ್ಚಬೇಕು. ಬರ್ರಿ, ಇವಾಗ ಎಲ್ಲ ಕಟ್ಟಿ ಪಟ್ಟಿ ತೊಳ್ಕೊಂಡಿನಿ. ಇನ್ನು ಪರ್ಸಾಲಿ ಅಂಗಳ ಎಲ್ಲ ಕಸ ಗುಡಿಸಿ ತೊಳೆದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಾತಾವರಣ ಹೆಂಗೈತೆ ನೋಡಿ. ನಮ್ಮ ಅಂಗಳ ಕಸ ಗುಡಿಸಿ ಒಂದು ಮನೆ ಎಲ್ಲ ಒರೆಸ್ಕೊಂಡು ಶ್ರಾವಣಿ ಜಾಕ ಮಾಡ್ಯಾಳ. ನೀರು ಒಲೆ ಹಚ್ಚಿದೆ. ದೇವ್ರಿಗೆ ಸ್ನೇಹಿತರೆ ಹಾಕಿ ನಾನು ಒಂದು 8-9 ಕಾಯಿ ಸುಲಿದೆ. ಎಲ್ಲ ಕ್ಲೀನಾಗಿ ಐತೆ ನೋಡಿ. ಟೈಮು 8-10 ನಿಮಿಷ ಕಮ್ಮಿ ಅಂತೆ. ಇನ್ನು ಅಡುಗೆ ಏನಿಲ್ಲ ಸ್ನೇಹಿತರೆ. ಶ್ರಾವಣಿ ಜಾಕ ಮಾಡಿಸ್ಬೇಕು. ಮತ್ತು ಕಾಯಿ ಬೇಕಲ್ರಿ. ಈಗ ಆಕಿ ಶ್ರಾವಣಿ 4 ಕಾಯಿ ತೊಗೊಂಡು ಹೋಗ್ಯಾರ. ಅಷ್ಟು ದೇವ್ರಿಗೆ ದೀಪ ಹಚ್ಚಂಬರ್ತಾ. ಬೀರಪ್ಪ ಮುತ್ಯಾಗ, ಲಕ್ಷ್ಮೋಗ ಮನ್ಯಾಗ ನಾನು ನೋಡಿ. ಬಾಪು ಬರೀ ಒಂದಿಷ್ಟು ಅಡ್ಡಕ್ಕಿಡ್ತೀವಿ. ಅನ್ಕಿಟ್ಟು ಪುಳಿಯೋಗರೆ ಬಾರ್ತಿದ್ರಿ. ಓಪ ಅನ್ಕಿಟ್ಟು ಒಂದು ಜಾಕ ಮಾಡ್ಸಂಬರ್ತೀನಿ ರೀ. ಒಂದಿನ ಜಾಕಿಲ್ಲ, ನೀರು ಬಂದಿದ್ದು ನೀರು ತುಂಬಲಿಲ್ಲ ನೋಡಿ. ಉರಿ ಹಚ್ಚನಂತ ಅಷ್ಟು ಪರಿ ಒದರ್ತಾನೆ. ಏನಪ್ಪ ಇದಕ್ಕೆ ಒದರ್ತಿ? ಉರಿ ಹಚ್ಚಿ ಒದರದನ. ಹ್ಞೂ ಬಾ ಬಾ. ನೀರು ಕಾದ ಬಾವು, ಉರಿ ಹಚ್ಚಬೇಡ. ಬರೀ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿರಿ. ಇಲ್ಲೇ ಪುಳಿಯೋಗರೆ ರೆಡಿ ಆಯಿತು. ಶ್ರಾವಣಿ ಕುಮಾರದು ರೆಡಿ ಆಗ್ಯಾರ ಸಾಲಿಗೆ. ಇವನು ರೆಡಿ ಮಾಡಬೇಕು ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಮಿಸ್. ಇದು ಅಪ್ಪು ಲೇಕರಿ ಸಬೇಸ್ ಮಾಡಂಬರ್ರಿ ಸಿಗಂಬರ್ರಿ ಊಟನಕ. ನಾಷ್ಟ ಏನು ಇವತ್ತು ನಿಮ್ಮ ಮನ್ಯಾಗ? ಪಲಾವ್ 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 ತೋ ನೋಡಿ. ಪಲಾವ್ ಅಲ್ಲ, ಪುಳಿಯೋಗರೆ. ಪಲಾವ್ ಶ್ರಾವಣಿನೂ ಹೋಗಕ್ಕೆ ರೆಡಿ ಕುಂತಾವಡಿ ಸ್ನೇಹಿತರೆ. ನೋಡಿ ಈಗ ತಿನ್ನುಂಬರ್ರಿ. ಆಮೇಲೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕಾಯಿ ಹೊಡ್ಕೊಂಬಂದೇವ. ಇಷ್ಟು ದೇವ್ರಿಗೆ ಹೋಗಿ ಕಾಯಿ ಹೊಡ್ಕೊಂಡು ದೀಪ ಹಚ್ಕೊಂಬಂದಾಳ. ಬರ್ರಿ ನಾನು ಮನ್ಯಾಗ ಬೀರಪ್ಪ ಮುತ್ತೆಗೆ ಎಡೆ ಕೊಟ್ಟು ಕಾಯಿ ಹೊಡಿತೀನಿ ಸ್ನೇಹಿತರೆ. ಟೇಸ್ಟ್ ಮಾಡಿ ಹೇಳಪ್ಪ ಹೆಂಗೈತೆ. ನಿಮ್ಮ ಬುತ್ತಿ ಕೊಡ್ತೀನಿ. ನೀರು ತುಂಬ್ಕೋ ಶ್ರಾವಣಿ. ನಿಮಗೂ ನಾಷ್ಟ ಹಾಕಿ ಕೊಡ್ತೀನಿ. ತಮ್ಗೆ ಹಂಗ ತುಂಬ ನೋಡಿ. ಅವರು ಇಲ್ಲೇ ತಿಂದೋತಾರೆ ನಾಷ್ಟ. ಮಧ್ಯಾಹ್ನ ಸುಮ್ಮ ಸಾಕೋಬೇಕು. ಇಬ್ಬರಿಗೆ ಒಂದು ಡಬ್ಬ ಕಟ್ತೀನಿ ರೀ. ಪುಳಿಯೋಗರೆ ಮಸ್ತಾಗಿ ಟೇಸ್ಟ್ ಸೂಪರಾಗಿ ಐತೆ ನೋಡಿ. ನಾನು ಸುಮ್ಮ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ. ಪುಳಿಯೋಗರೆ ಟೇಸ್ಟ್ ಸೂಪರ್ ಇರುತ್ತೆ. ನಮ್ಮ ಶ್ರಾವಣ ತಿನ್ನಕತ್ತಾನೆ. ಹೆಂಗೆ ಐತಪ್ಪ ಟೇಸ್ಟ್? ಸೂಪರ್ ಆಗೈತೆ ಅಕ್ಕ. ನೀವು ಉಣ್ರದ್ರ ಉಣ್ಣು. ನೀವು ಎಟಾಕನ ಹಾಕಿನವಾಗ ಅಷ್ಟ ಮಾಡಿಬ್ರಿ ಬರೋಡ. ಬರ್ರಿ ಇವರು ಸಾಲಿ ಕಳಿಸಿ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಶ್ರಾವಣ ಕುಮಾರ ಹೋಗಿಂದ ಸಜ್ಕ ಮಾಡ್ಕೊಂಡಿನಿ. ಎಡೆ ಗೇಟು ಎಲ್ಲ ಎಡೆ ಹಿಡಿದೀನಿ. ಇವಾಗ ಬೀರಪ್ಪ ಮುತ್ತೆಗೂ ಎಡೆ ಮಾಡಿಟ್ಟೀನಿ. ಹೋಗಿ ಬರಬೇಕು. ಮತ್ತು ಸ್ನೇಹಿತರೆ ಮುದ್ದೆ ಬಳಕರ ಹೋಗ್ಬೇಕಂತ ಮಾಡೀನಿ ರೀ. ಮಿಕ್ಸರ್ ಕೆಟ್ಟದಲ್ಲಿ ನಮ್ಮ ಶ್ರಾವಣ ಇಡ್ಲಿ ಮಾಡಂತಾನೆ. ಅದು ಸಿಕ್ಕೋಯ್ದು ಬರೋವಲ್ದು ಹೊರ್ಯಾಕ. ನೋಡೋಣ ಹೆಂಗಾಗತ್ತಾನ. ಬರೀ ನಾ ಹೆಂಗೆ ಪೂಜೆ ಮಾಡಿ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ. ಮನ್ಯಾಗೂ ಪೂಜೆ ಮಾಡೀನಿ. ಬರೀ ಬಟ್ಟೆ ಪೂಜೆ, ರಾಟಿ ಪೂಜೆ ಎಲ್ಲ ಪೂಜೆ ಮುಗ್ದೈತಿ. ಇವಾಗ ಟೈಮು ಮೋಸ್ಟ್ಲಿ 10:30 ಹಿಂಗಾಗಿರಬೇಕು. ಜಲ್ದಿ ಮಾಡ್ಕೊಂಡಿನಿ. ಬೀರಪ್ಪ ಮುತ್ತೆಗೆ ಇಟ್ಟು ಹೋಗಿ ಬಂದು ಬಟ್ಟೆ ಬಾಂಡೆ ಮಾಡಿ ಅದು ಸಜ್ಕ ಒಂದಿಟ್ಟು ಸಜ್ಕದೊಳಗ್ಯಾರ ಮಾಡಿದ್ರೆ ಆಯ್ತು. ಇಲ್ಲಿಕ್ಕಂದ್ರೆ ಉಣ್ತಾರೆ ಮಕ್ಕಳು ಬಂದು ಅಂತ ಮಾಡೀನಿ ರೀ. ಇರ್ಬೇಕ್ರಿ ಹೆಚ್ಚಿ ಮುಸ್ಕಮ್ಮ ಸ್ವಲ್ಪ. ಪುಳಿಯೋಗರೆ ಮಾಡಿದ್ನಲ್ಲ ನಾನು. ಪೂಜೆ ಮಾಡಿ ಪುಳಿಯೋಗರೆ ನಾಷ್ಟ ಮಾಡಿದೆ. ಮಾಡ್ಕೇರಿ ಅವಸ್ ಬಾಂಡೆ ಇನ್ನೂ ಹಿಂದಿಸ್ತಾವ್ರಿ. ಕುಕ್ಕರ್ ಅವೆಲ್ಲ ತಿಕ್ಕೋಬೇಕು. ಬರ್ರಿ ಇಲ್ಲಿ ನೋಡಿ ರಾಟಿ ಪೂಜೆ ಮಾಡೀನಿ.
ಈ ಕಡೆ ಬಟ್ಟೆ ಪೂಜೆ ಮಾಡಿ ನೋಡಿ ಸೆಕೆ ಹಾಕತೈತಿ. ಏನು ಪ್ಯಾನ್ ಹಚ್ಚಿರ ದೀಪ ಹರ್ತಾವೆ 2 ಕಾಯಿ ಹೊಡೆದೇನು ರೀ. ಮೊನ್ನೆ ಅಮಾಸಿ ಬಟ್ಟೆ ಪೂಜೆ ಮಾಡಿಲ್ರಿ, ಕಾಯಿನೂ ಇದ್ದಿದ್ದಿಲ್ಲ, ಪೂಜೆ ಮಾಡಿ ಅಮಾಸಿ ಅದಕ್ಕೆ ಮಾಡ್ಕೊಂಡು ನೋಡಿ. ನಿಂಬೆನಿದ್ದಿಲ್ಲ, ಈ ನಿಂಬೆನಿದ್ರೆ ಗ್ಲಾಸ್ನ್ಯಾಗ ತುಂಬಿ ಇಟ್ಟು ಪೂಜೆ ಮಾಡಿದೆ. ನಿಂಬೆ ಇಲ್ಲರ್ಕ ಸಿಂಪಲ್ ಪೂಜೆ ಮಾಡ್ಕೊಂಡಿನಿ. ಬರೀ ಟೈಮು 10:15 ಆಗಿ ನೋಡಿ, 10:15 ಆಗೈತೆ ನೋಡಿ. ಜಲ್ದಿ ಮುಗಿಸ್ಕೊಂಡಿನಿ ರೀ. ಅಮಾವಾಸ್ಯೆ ಬೀರಪ್ಪ ಮುತ್ಯಾಗ ಇಟ್ಟು ಬಂದುಬಿಡ್ತೀನಿ. ಲಕ್ಷ್ಮಗ ಬೀರಪ್ಪ ಮುತ್ಯಾಗ ನಮ್ಮ ಶ್ರಾವಣಿ ಆಲ್ಮೋಸ್ಟ್ ಅಷ್ಟು ದೇವ್ರು ಮುಷ ಹೊಡಿ. ನಾ ಕಾಯಿ ಹೋಗಿ ಹೊಡ್ಕೊಂಡು ಕೇರಿ ದೇವ್ರು ಅಡ್ಡಾಡಿ ಬಂದಾಳ. ಬಿಸಿಲು ನೋಡಿ, ಅದಕ್ಕೆ ಆಕಿ ಬೆಳಗ್ಗೆ ಜಲ್ದಿ ಕಳಿಸಿದೆ. ನೆಶ್ಶಿನಾಗಿದ್ದೀನಿ ರೀ ಇವತ್ತು, ಅದಕ್ಕಂದ್ರೆ ಎಷ್ಟು ಜಲ್ದಿ ಎಲ್ಲ ಕೆಲಸ ಮುಗ್ದೈತೆ ನೋಡ್ರಿ. ಇಲ್ಲೇ ಅಷ್ಟು ಬಾಂಡೆ ತೆಗ್ಗಿದೆ, ದೇವ್ರಿಗೂ ಹೋಗಿ ಬಂದೆ. ಬಟ್ಟೆನೂ ಒಗ್ದಾಕಿದೆ ನೋಡಿ, ಬಟ್ಟೆನೂ ಎಲ್ಲ ಒಗ್ದಾಕಿದೆ. ಭಾಳ ತಾಯ್ತು ಸ್ನೇಹಿತರೆ, ಬಟ್ಟೆ ಒಗ್ದಾಕಿ 11 ಅನ್ನಕ್ಕೆ ಎಲ್ಲ ಕೆಲಸ ಮುಗ್ದೈತೆ. ಇವಾಗ ಟೈಮು ತನ ಇಲ್ಲೇ ಮನೆಯಿಂದ ಕುಂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದೆ. ಈಗ ಬಿಸಿಲು ಬಂತು, ಎದ್ದು ಬಂದೆ, ವೀಡಿಯೋರ ಕಂಟಿನ್ಯೂ ಮಾಡಿರತ್ತಂತ ವೀಡಿಯೋ ಮಾಡಿ ನೋಡಿ. ಒಂದು ಬಿಡೋಣ ಒಂದು ಕೆಲಸ ಇದ್ದೇ ಇರ್ತಾವೆ ರೀ ಹೆಣ್ಮಕ್ಳಿಗೆ. ಇವತ್ತು ಅಮಾವಾಸ್ಯೆ ಅನ್ಸಲ್ಲ, ಅನ್ನೋದ ತನ ಎಲ್ಲ ಕೆಲಸ ಆಗೈತೆ. ಇನ್ನೇ ಈಗ ಪ್ಯಾನ್ ಹಚ್ಬೇಕಂತ 2 ದೀಪ ಒಳ್ಯಾಕೆ ತಂದಿಟ್ಟು, ಎಣ್ಣೆ ಒಳ್ಯಾಕೆ ತಂದಿಟ್ಟು, ಆ ಚರಿಗೆ ಅಟ್ಟೆ ಬಿಟ್ಟಿನಿ ರೀ, ತುಂಬಿ ಚರಿಗೆ ಎಣ್ಣೆ ಚೆಲ್ಲಿತ್ತು. ಅವು ದೀಪ ಸರಿ ಇಲ್ಲ ಸ್ನೇಹಿತರೆ, ಸೋರ್ತಾವೆ. ಸುಮ್ಮ ಅಮಾವಾಸ್ಯೆಗೊಮ್ಮೆ ಹಚ್ಕೇರಿ ವರ್ಷಿಂದ ನೋಡಿ. ಈ ಟೈಮ್ ಬಂದು 12:15 ಹಾಕೊಂಡೈತೆ ರೀ, 12:20 ಆಗೈತೆ. ಇಲ್ಲಿ ನಮ್ಮ ಮನೆ ಮುಂದೆ ನೆಳ್ಳೈತಲ್ಲ, ಎಲ್ಲರೂ ಕುಂತು. ಶ್ರವಣಕುಮಾರ 2 ಗಂಟೆಗೆ ಬರ್ತಾರೆ, 12:15 ಆಗೈತೆ. ನಾನು 12:15 ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇಲ್ಲೇ ಮಧ್ಯಾಹ್ನ ಊಟಕ್ಕೆ ಶ್ರಾವಣಿಯರು ಬರ್ತಾರಲ್ಲ, ಹಿಂಗೆ ಸಜ್ಕ ಮಾಡಿದ್ನಲ್ಲ, ಅದಿಷ್ಟು ಒಂದು ಕಡೆ ಪುಟ್ಟಿಗೆ ಹಾಕಿನಿ ಸ್ನೇಹಿತರೆ, ಹೋಳ್ಗೆ ಮಾಡ್ಬೇಕಂತೇಳಿ. ಈ ಕಡೆ ಹಿಟ್ಟು ನಾದಿಟ್ಟೀನಿ, ಇನ್ನೇ ಈಗ ಜಸ್ಟ್ ಹಿಟ್ಟು ನಾದಿಟ್ಟೀನಿ. ಟೈಮು 2:15 ನಿಮಿಷ ಕಮ್ಮಿ ಐತೆ. ಅವ್ರು 2:15 ಹಿಂಗೆ ಬರ್ತಾರೆ, 2:15 ತನಕ ಬರ್ತಾರೆ ಸ್ನೇಹಿತರೆ. ಈ ಕಡೆ ಒಮ್ಮಕ್ಕೆ ಬೇಳೆ ಕುದಿಯಾಕಿನ, ತೊಗರಿ ಬೇಳೆ ಉದ್ರಬೇಳೆ ಪಲ್ಯ ಮಾಡ್ಬೇಕಂತೇಳಿ. ಅವಕ್ಕೆ ಮಕ್ಕಳು ತಾಯಿ ತಾನು ಉಪವಾಸ ಇದ್ದರು, ಮಕ್ಕಳು ಯಾವತ್ತೂ ಉಪವಾಸ ಕೆಡವಲ್ಲ ಅಂತ ಸ್ನೇಹಿತರೆ. ಅದು 100ಕ್ಕೆ 100 ನಿಜ ನೋಡಿ. ಈಗ ಜಲಮ್ ಹೆಂಗೆ ಬಡ್ಕೊತ ಅಲ್ಲೋ ಕುಂತಿದ್ದೆ, ಒಂದು ಸ್ವಲ್ಪ ಹೊತ್ತು ಟೈಲರಿಂಗ್ ಮಾಡೋದಿಲ್ಲಲ್ಲ, ಅಲ್ಲಿ ಹೊರಗೆ ಹೋಗಿ ಕುಂತಿದ್ದೆ. ಟೈಮ್ ಆಯ್ತು, ಮಕ್ಕಳು ಬರ್ತಾರೆ, ಅಡುಗೆ ಮಾಡ್ಬೇಕು. ನಮ್ಮ ಒಟ್ಟಿಗೆ ಹೊರಬಿಡು, ನಾ ಯಾವಾಗ ಉಂಡ್ರಾತು, ನಮ್ಮ ಒಟ್ಟಿಗೆ ಯಾವಾಗ ಉಂಡ್ರಾತು ಬಿಡು ಅಂಬಲ್ಸತ್ ನೋಡಿ. ತಾಯಿ ಕಳ್ಳೆ ಹಂಗೆ ಸ್ನೇಹಿತರೆ. ಅದೊಂದಿಷ್ಟು ಬರ್ತದೆ ನೋಡಾಕತ್ತೀನಿ. ಮ್ಯಾಗ ಮುಚ್ಚಬೇಕ್ರಿ ಇದಕ್ಕೊಂದು ಲೇಟು. ಬರೀ ಇದು ಕುದಿತೈತೆ, ಕುದಿಲಿ. ಒಲಿ ಸಣ್ಣ ಒಲಿಗೆ ಇಟ್ಟೀನಿ. ನನಗೆ ಮತ್ತು ನೆಪ್ಪಾರೋದು ಭಾಳ ಸ್ನೇಹಿತರೆ. ಇವಾಗ ಬಂದ್ಗಾನೆ ಅವ್ರಿಗೆ ಹೋಳ್ಗೆ ಮಾಡಿಕೊಡ್ತೀನಿ. ನಾ 10 ನಿಮಿಷ ಕಮ್ಮಿ ಐತಿ, ಅವ್ರದ್ದು ದಾರಿ ಕಾಯಕತ್ತೀನಿ. ಮಕ್ಕಳು ಬಂದ್ರೆ ಮನೆಗೆ ಬರೋ ಟೈಮ್ ಆತಂದ್ರೆ ತಾಯಿದೇವರಿಗೆ ಅದೊಂದು ಖುಷಿನೇ ಬೇರೆ ಸ್ನೇಹಿತರೆ. ಸಾಲಿಗೆ ಹೋಗಿ ಅದರ ನಮ್ಮ ಶ್ರಾವಣ ಸಾಲಿಗೆ ಹೋಗ್ತಾ ನೋಡಿ, ಭಾಳ ಖುಷಿ ಆಗುತ್ತೆ. ಚೆಂದಾಗ್ಯಾನ್ರಿ ಈ ಶ್ರಾವಣ. ಅವನು ನಗು ನಗಾಕತ್ತಿದ್ಲು. ಅವನು ಫುಲ್ ಖುಷಿಯಾಗಿ ಹೊಡಿ. ಅವ ಸಾಲಿಗೆ ಹೋಗೋದು ಒಟ್ಟ ಒಲ್ಲೆನಲ್ಲ ಸ್ನೇಹಿತರೆ, ದಿನ ಓದ್ತೀನಿ ಅಂತಾನೆ. ಇವಾಗ ಸಾಲಿ ಬಿಡೋದ್ರೆ ಒಲ್ಲೆ ಅಂತಾನೆ, ಸಾಲಿಗೆ ಹೋಗ್ಬೇಡ ಅಂದ್ರೆ ಅಳಾಕ್ ಚಲೋ ನೋಡಿ. ಬರ್ರಿ ಮತ್ತು ಅವ್ರು ಬಂದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಶ್ರಾವಣಿಗೆ ಭಾಳ ಬೇದಿರಿ ಅಕ್ಕ ಅಂತ ಅನ್ಕೋತಿರ್ಬೇಕು. ಇಲ್ಲ ರೀ, ಬೈಬೇಕು. ಮಕ್ಕಳಿಗೆ ಎಷ್ಟು ಬೈದು ಬುದ್ಧಿ ಹೇಳ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಇವಾಗ ನೋಡಿ ಸ್ನೇಹಿತರೆ, ಒಂದು ಆ್ಯಪಲ್ ಅಂತ ಬರೆಯೋಕೆ ಹೋದ್ರೆ ಅದ್ರಾಗ 2 ಅಕ್ಷರ ಮಿಸ್ಟೇಕ್. ಅವು ಆಸೆ ಬಿಟ್ಟಿರ್ತಾ ಬರೀದಿಲ್ಲ ರೀ, ಮಿಸ್ಟೇಕ್ ಅನ್ನೋಕೆ ಹೆಂಗೆ ರೀ. ಈಗ ಆ್ಯಪಲ್ HAPL ಆ್ಯಪಲ್ಲ, ಅದ್ರ 1-2-3 ಅಕ್ಷರ ಆಸೆ ಬಿಟ್ಟಿರ್ತಾರೆ, ಬರೀದೇ ಇಲ್ರಿ ಆಕಿ. ಹಂಗಾಗ ನಾವು ಅಕ್ಷರ APPL ಅಂದ್ರೆ ಬೇಸಿ APP ಬರ್ದಿರ್ತಾಳ್ರಿ, ಎಲ್ಲಿ ಬರ್ದಿರಲ್ಲ, ಹಿಂಗೆ ಆರಿಸ್ಬಿಡ್ತಾಳ. ಅದಕ್ಕೆ ಆಕೆಗೆ ನನಗೆ ಟೆನ್ಷನ್ ಆಗಿದ್ದು. ಇವತ್ತು ಅಮಾವಾಸ್ಯೆ ಬೇಸ್ಕೊಂಡ ಇಡೀ 1 ತಿಂಗಳ ಏನೋ ಅಂತಾರೆ, ಅಮಾವಾಸ್ಯೆ ದಿನ ಬೇಸ್ಕೊಂಡ್ರೆ ಇಡೀ 1 ತಿಂಗಳ ತನಕ ಬೇಸ್ಕೊಂಡ ಆಗುತ್ತೆ ಅಂತಂತಾರೆ ನೋಡಿ. ಪ್ಯಾನ್ ಹತ್ತೈತಿ, ಆದರೂ ಇಟ್ಟು ಸೆಕೆ ನೋಡಿ ಸ್ನೇಹಿತರೆ. ಟೈಮೂ 9 ಗಂಟೆ ಹಾಕಿ ಬಂದೈತೆ. ಸೆಕೆ ತಪ್ಪಲ್ಲ ಸ್ನೇಹಿತರೆ, ಸೆಕೆ ಮತ್ತು ನಾ ತಂಡಿದ ಈ ಜನ್ಮಕ್ಕೆ ಯಾವುದೂ ತಿರಾರಿಲ್ಲ. ಥಂಡಿ ದಿನಕ್ಕಾಗನ ಯಪ್ಪ ಥಂಡಿ, ಬ್ಯಾಸಿಗೆನೇ ಚಲೋ ಅನ್ಸುತ್ತೆ. ಬ್ಯಾಸಿಗನ ಮಳೆಗಾಲ ನೋಡಿ. ಶ್ರವಣಕುಮಾರ ಬಂದ್ಗಾನೆ ಹೋಳ್ಗೆ ಮಾಡಿ, ಚಪಾತಿ ಮಾಡಿ, ಉದ್ರಬೇಳೆ ಪಲ್ಯ ಮಾಡಿ ನೋಡಿ. ಉದ್ರಬೇಳೆ ಪಲ್ಯ ಚಪಾತಿ ಎಲ್ಲ ರೆಡಿ ಆಗೈತೆ. ಈಗ ಅವರು ಬಂದಾರ ಸ್ನೇಹಿತರೆ. ಸಜ್ಕದ ಹೋಳ್ಗೆ ನೋಡಿ, ಮ್ಯಾಗ ಸಜ್ಕದ ಹೋಳ್ಗೆ ಅದಾವು ನೋಡಿ. ಸಜ್ಕದ ಹೋಳ್ಗೆ, ಈ ಕಡೆ ಬುಡಕ ಚಪಾತಿ. ಬರೀ ಅವ್ರಿಗೆ ಊಟಕ್ಕೆ ಹಾಕಿ ಕೊಡ್ತೀನಿ. ಬಾಂಡೆ ಇದು ತಿಕ್ಕಿನಿ.
ಬೇಳೆ ಪಲ್ಯ ಆಗೈತೆ ನೋಡಿ, ಇನ್ನೂ ಯಾರ್ದು ಹುಟ್ಟಿಲ್ಲ ನೋಡಿ. ಹೊಸ ಬಾಂಡೆ ಎದ್ದು ತಿಕ್ಕಿ ಸ್ನೇಹಿತರೆ, ಶ್ರಾವಣಿಗೆ ಉಣಿಸಿ ಅವರು ಬಂದಾರ. ಇವಾಗ ಜಸ್ಟ್ ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ರೀ. ನೋಡಿರಿ ಟೈಮು 5 ಗಂಟೆ ಆಯಿತು. ಹೋಮ್ವರ್ಕ್ ಬರೆಯಾಕತ್ತಾರ. ಇತ್ತು ತನ ಆರೆಡಿ ಶ್ರಾವಣ ಏನು ಆರೆಡಿ? ಹಾಂ, ನಮ್ಮ ಶ್ರಾವಣಿಗೆ ಅದೊಂದು ಬುತ್ತಿ ಎಲ್ಲ ತಿಕ್ಕೇನ್ರಿ ಬಾಂಡೆ. ಅದೊಂದು ಬುತ್ತಿದೊಂದು ಹುಚ್ಚಿ ತಿಕ್ಕಿಲ್ಲ ನೋಡಿ ಸ್ನೇಹಿತರೆ. ಹಿಂಗೆ ಮಾಡ್ತಾ ನೋಡಿ ಚಿನ್ನಿ ಓದ್ಕೊತಾ ಬರೀಬೇಕು. ಹೊಟ್ಟೆ ಓದೋದಿಲ್ಲ ಹುಡ್ರಿ, ಅಡ್ಡಿದ್ರೆ ಅವರೇ ಮಿಸ್ಟೇಕ್ ಆಗ್ಬೇಕು. ಶ್ರಾವಣಿ ಬರೇ ಶ್ರಾವಣಿ ಮಿಸ್ಟೇಕ್ ಮಾಡ್ತಾವೆ ಸ್ನೇಹಿತರೆ. ಅದು ನಡ್ಬಾರ್ಕ ಯಾಕೆ ಪೇಜ್ ಮಾಡಿಸಿ ಅಮ್ಮ, ಪೇಜ್ ಹೆಂಗ್ಯಾಕೆ ಮಾಡಿಸಿ? ಟೈಮು 5 ಗಂಟೆಗೆ ಕರೆಕ್ಟಾ? ಹಾಂ, ತೀಡು ಬರೀ 3 ಬುಕ್ನ ಯಾಕೆ ಸಂಬಂಧಿಲ್ಲ? ನಿಮ್ಮ ಬುಕ್ಕ ಹರಿದ ನೋಡಿ. ಈಗ ಬರೀ ಕಡೆ ಲಕ್ಷ ಇಟ್ಕೋ, ಮಿಸ್ಟೇಕ್ ಮಾಡಬಾರ್ದು. ಬರೀ ಮಿಸ್ಟೇಕ್ ಮಾಡೋದನು ತೋರ್ಸಿ ಬುಕ್ಕ ತೋರಿ ಎಲ್ಲಿ ಮಿಸ್ಟೇಕ್ ನೋಡಿ. ಬರೀ ಈ ಥರ ಮಿಸ್ಟೇಕ್ ಮಾಡಾಕತ್ತ ಸ್ನೇಹಿತರೆ. ಹೇಳಾಕತ್ತೀನಿ ರೀ, ತಿಳ್ಕೊಳಲ್ಲ ಯಾರೀಕಿ ನೋಡಿ. ಏನು ಟೀಚರ್ ಏನೋ ಹಾಕ್ಯಾರ, ಏನು ಹಾಕ್ಯಾರ ಅದನ್ನು? ಹಾಂ, ಕರೆಕ್ಟ್ ಬರೀ ಅಂತ ಹಾಕ್ಯಾರಿಲ್ಲ? ಹಾಂ, ನಾಳೆ ಬರ್ಬೇಕು ಈ ಥರ ಮಿಸ್ಟೇಕ. ನಾ ಹೇಳ್ತೀನಿ, ಮಾತಾಡ್ತೀನಿ. ಬರೇ ಲಕ್ಷ ಎಲ್ಲಿರ್ತೀನಿ ಈಗ? ಯಪ್ಪ ನೀ ಸುಮ್ಮಿರು ಮೊದಲ. ಇನ್ನು ಹೋಮ್ವರ್ಕ ನೀ ಸುಮ್ಮರಿ. ಹಾಂ ಶ್ರಾವಣಿ, ನೀನು ಲಕ್ಷ ಎಲ್ಲಿರ್ತ ಶ್ರಾವಣಿ? ಮತ್ತು ಈ ಮಿಸ್ಟೇಕ್ ಯಾಕೆ ಮಾಡ್ತಿ? ಮಾಡಿ ಇಲ್ಲೀಗ ಮತ್ತು ಮಾಡಲ್ಲ ಅಂತ ಹೆಂಗೆ ಹೇಳ್ತೀವಿ ಶ್ರಾವಣಿ ನೀನು? ಇಲ್ಲಿ ನೋಡು, ಮಿಸ್ಟೇಕ್ ಮಾಡಿಯೋ ಮಾಡಿಲ್ಲ ಮತ್ತು ಮಾಡಲ್ಲ ಅಂತ ಹೆಂಗೆ ಹೇಳ್ತಿ? ನಾಳೆ ಬರಬೇಕು ದಿನ. ಇನ್ನು ಮಿಸ್ಟೇಕ್ ಬರ್ಬೇಕು. ನಾ ಹೇಳ್ತೀನಿ ಇನ್ನು. ಒಂದು ವಾರ ಆತು ನಿನಗೆ ಇದನ್ನ ಹೇಳಕತ್ತೀನಿ. ನಾವು ದಿವಸ ಚಿನ್ನಿ ಏನಂತ ಹೇಳಕತ್ತೀನಿ? ಕ್ಯಾಂಪ್ ಮಾರ್ಕ್ ಬರಬಾರ್ದು, ಕ್ಯಾಂಪ್ ಮಾರ್ಕ್ ಮಾಡಬಾರ್ದು, ರೈಟ್ ಅಷ್ಟೇ ಬರ್ಬೇಕು, ಗುಂಡಕ್ಕೆ ಹಂಗೆ ಹಾಕ್ಬಾರ್ದು. ಮಿಸ್ಟೇಕ್ ಆದ್ರೆ ಗುಂಡಕ್ಕೆ ಹಾಕ್ತಿರಲ್ಲ ಹೇಳಿ. ನಾನು ತಿಳ್ಕೊಂಡು ಶಕ್ತಿ ಇಲ್ಲ ಅವಕಿಗೆ. ಇವತ್ತು ಲಾಸ್ಟ್ ವಾರ್ನಿಂಗ್ ಹೇಳಕತ್ತೀನಿ ನಾನು. ಬರೀ ಈ ಥರ ಮಾಡ್ತಾರೆ ಮಕ್ಕಳು ಸಲಾಗ. ಹಿಂಗೆ ಮಾಡಕತ್ತಾರೆ ಹೇಳಿ ತಿಳ್ಕೊಬೇಕ್ರಿ. ಪಟ್ಟ ಒಂದು ಮಾತಿ ತಿಳ್ಕೊಂಡ್ರೆ ಮಕ್ಕಳ್ರಿ ಅವು. ಬರೀ ಮಿಸ್ಟೇಕ್ ಮಾಡಿ ಅಲ್ಲಿ ಬೋಡಿ ಮ್ಯಾಗ ಹಾಕಿದ್ದು ಕರೆಕ್ಟಾಗಿ ಬರ್ಕೊಂಬಂದು ಹೋಮ್ವರ್ಕ ಬರೀದಾಗ ನೋಡ್ರಿ ಇವ್ರಿಗೆ. ಹಾಂ, ಅದ್ರಾಗೂ ಮಿಸ್ಟೇಕ್ ಮಾಡೋದಂದ್ರೆ ಹೆಂಗೆ ರೀ ಸ್ನೇಹಿತರೆ? ಬರೀ ನಾನು ಒಂದು 5 ಬ್ಲೌಸು ಕಾಜಿ ಗುಂಡಿ ಮಾಡೋದು ಮಾಡ್ಕೊತೀನಿ. ಇಲ್ಲಿ ಏನು ಚೆಲ್ಲಿದ ಹಂಗಾಗೈತೆ ನೋಡ್ರಿ. ಇಲ್ಲಿ ತೊಳ್ಕೊಬೇಕ್ರಿ ಸಾಬೂನು ಹಾಕಿ. ಚಲೋ ಅನ್ಸುತ್ತೆ ಮಳೆಗಾಲ ಆಗೋಣ, ಥಂಡಿ ಚಲೋ ಅನ್ಸುತ್ತೆ. 3 ಕಾಲಗಳು ಬರ್ತಾವೆ: ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ. ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ. 3 ಕಾಲದಾಗ ಯಾವ ಕಾಲನೂ ನಮ್ಗೆ ಮನಸ್ಸಿ ನೆಮ್ಮದಿನೇ ಇಲ್ಲ. ಈ ಮನುಷ್ಯ ಜನ್ಮನೇ ಹಂಗೆ, ಯಾವುದಕ್ಕೂ ತಿರಾರಿಲ್ಲ ಸ್ನೇಹಿತರೆ. ನಾನು ಕೂಡ 5 ಬ್ಲೌಸು ಉಗ್ಸೊಂಬಂದೆ ನೋಡ್ರಿ. ನಾ ಹೇಳಿದ್ನೆಲ್ಲ 5 ಬ್ಲೌಸ್ ಉಗ್ಸೋಕ್ಕೂ ಕಾಜಿ ಮಾಡುವು ಅದಾವ ಅಂಥೇಳಿ 4 ಬ್ಲೌಸು ಕಾಜಿ ಮಾಡೀನಿ, 4 ಬ್ಲೌಸ್ ಉಗ್ಸಾಕೀನಿ, ಮತ್ತು ಇನ್ನೊಂದು ಬ್ಲೌಸ್ ಉಗ್ಸಾಕೀನಿ. ಅದು ಅಸ್ತ್ರ ಬ್ಲೌಸ್ ಇತ್ತು, ಅವು ಅದು ರೆಡಿ ಮಾಡ್ಕೊಂಡು ನೋಡಿ. ಇವತ್ತು ಅಮಾವಾಸ್ಯೆ, ಉಗ್ಸಾಕ್ತಿರೋ ಹಾಕೋಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾತ್ರ ಉಗ್ಸಾಕೋದು, ಕಟಿಂಗ್ ಮಾಡೋದು, ಪ್ರತಿಯೊಂದು ಏನಾಯ್ತಂದ್ರೆ ಟೈಲರಿಂಗ್ ಕೆಲಸ ಮಾಡ್ಕೋತೀನಿ. ಟಿಚಿಂಗ್ ಒಂದು ಮಾಡಲ್ಲ ರೀ. ಅಮಾವಾಸ್ಯೆ ದಿನ ಪೂಜೆ ಮಾಡಿರ್ತೀನಿ, ಟೀಚಿಂಗ್ ಮಾಡಲ್ಲ. ಕಟಿಂಗು, ಉಗ್ಸಾಕು ಇಂಥವು ಏನರದ್ದು ಒಲಿದು ಅಷ್ಟೇ ಸ್ನೇಹಿತರೆ. ಕೈ ಹೊಲಿಗೆ ಉಗ್ಸಾಕಿರಾಗ ನಾನು ನೋಡಿ ಮಧ್ಯಾಹ್ನ ಕಾಲಿಗೆ ಕುಂತೀನಿ. ಯಾರು ಬಟ್ಟೆ ಕಸ್ಟಮರ್ ಬರಲಿಲ್ಲ. ಸಂಜೆ ಮುಂದೆ ಎಲ್ಲ ಕೆಲಸ ಮಾಡ್ಕೊಂಡು ಉಗ್ಸಾಕಿದ್ರು ಅಂತೇಳಿ ಹೋದ್ರೆ ಬಟ್ಟೆ ಕಸ್ಟಮರ್ ಹಂಗೆ ಇಬ್ಬರು ಬಂದ್ರಿ. 2 ಸಲ ಇರೋದು ಬರೋದು, 2 ಸಲ ಹೊರಗೆ ಕುಂತ್ರಾತು ಉಗ್ಸಕ್ಕೋತ ನಾ ಮಾಡೀನಿ. 2 ಸಲ ಮತ್ತು ಬಟ್ಟೆ ಕಸ್ಟಮರ್ ಬಂದರು, ಬಿಟ್ಟು ಬಂದ್ಯಾ. ಮತ್ತು ಬಂದಿಂದ 8:30 ಆಗಿತ್ತು ರೀ. ನಾನು ಬಿಡೋದು ಬರೋದು ಮತ್ತು ಹೋಗೋದು ಲೇಟಾಗಿ ಹೋಗೇನ್ರಿ. ನಾ ಹೊರಗೆ ಅಲ್ಲೇ ಹೊರ ಲೈಟ್ ಐತಲ್ಲ ಮನೆ ಮುಂದೆ ಕುಂತ್ಕೊಂಡು ಉಗ್ಸಚ್ಚಿದೆ. ಬಂದು ಕೇರಿ ಮತ್ತು ಶ್ರಾವಣ್ ಕುಮಾರ್ನ ಊಟ ಮಾಡಿಸಿ ಅವ್ರ ಮನೆಗೀಸಿ ನಾನು ಊಟ ಉಂಡು ಮತ್ತು ಲಾಗ್ಚರ್ ಮಾಡಿ ಸ್ನೇಹಿತರೆ. ಬರೀ ಇವತ್ತಿನ ಅಮಾವಾಸ್ಯೆ ಹೆಂಗಿತ್ತು, ನೀವೆಲ್ಲ ಅಮಾವಾಸ್ಯೆಗೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಏನೋ ಬ್ಲೌಸ್ ಟಿಚಿಂಗ್ ಇಲ್ಲಾಂದ್ರೂ 1,000 ರೂಪಾಯಿ ವ್ಯಾಪಾರ ಆತ್ರಿ. ಉದ್ರಿ ಆಗತ್ತೆ ರೀ. ಉದ್ರಿ ಸಾಲಾಗ ಬಂದುಬಿಟ್ಟೈತೆ ರೀ, ಕುತ್ತಿಗೆ ಬಂದುಬಿಟ್ಟೆ ಸ್ನೇಹಿತರೆ. ನಮ್ಮ ಬಟ್ಟೆ ನಮಗೆ ಮಾತಾಡ್ತಾರೆ. ನಾನು ಅದೇ ಅಂದ್ಯ, ರೊಕ್ಕ ಕೊಡೋ ಭಾಳ ಆದ್ರೆ ಅವ್ರು 2 ವರ್ಷ ಉದ್ರಿ ಹೋದು ರೊಕ್ಕನೇ ಕೊಡಲ್ಲ ಯಾರು ಸ್ನೇಹಿತರೆ. ಅವ್ರದ್ದು ಒಂದು 700-800 ರೂಪಾಯಿ ಉದ್ರಿ ಐತಿ. 2 ವರ್ಷ ಆದವು. ಅವು ಒಂದು 800 ರೂಪಾಯಿ ಮಾತ್ರ ಒಟ್ಟ ಬರಲ್ಲ ನೋಡಿ. ಅಂದ್ರೆ ಇವತ್ತು ಅಮಾವಾಸ್ಯೆ ಆಯ್ತು, ಮತ್ತು ನಾಳೆ ಕೇಳ್ರಿ. ಮತ್ತು ನಾಳೆ ಅನ್ಕೋತ 2 ವರ್ಷ ಬಂದಾರಿ. ಕರಿನೇ ಪಿತ್ತಿ ಇರುತ್ತೆ ರೀ. ಏನು ಮಾಡಬೇಕು, ಏನು ಅನ್ನಕ್ಕೆ ಬರಲ್ಲ, ಆಡಕ್ಕೆ ಬರಲ್ಲ. ನಾವೇ ಉದ್ರಿ ಕೊಟ್ಟಿದ್ದು ತಪ್ಪು ಅಂತೇಳಿ ನಾವೇ ನಮ್ಮ ತಪ್ಪಿ ನಾವೇ ಪನಿಷ್ಮೆಂಟ್ ತೊಗೋಬೇಕು ನೋಡಿ. ಈಗೇನ್ರ ಅಂದ್ರೆ ಹಂಗಂದ್ರೆ ಹಿಂಗಂದ್ರು ಅಂತ ಅನಿಸ್ಕೊಳುತ್ತೆ. ಊರಂತಾಕ ಎದ್ರ ಅವ್ರು ಹೊಂಟ್ರು ಮಾರಿ ನಾವು ನೋಡ್ತೀವಿ, ನಮ್ಮ ಮಾರಿ ಅವ್ರು ನೋಡ್ತಾರೆ.
ಉದ್ರಿ ಯಾರೂ ಬಿಸ್ನೆಸ್ ಮಾಡೋ ಉದ್ರಿ ಹಾಕ್ಬಾರ್ದಂತ ನಾನು ಹೇಳ್ತೀನಿ, ನೀವು ಹಾಕ್ಬೇಡ್ರಿ ಅಂತ ಹೇಳ್ತೀನಿ. ನಾನೇ ಹಾಕ್ಬೇಕಾಗತ್ತೆ. ಇವತ್ತು ನೋಡಿ 100 ರೂಪಾಯಿ ಓಡ್ನಿ ಕೊಟ್ಟರು, 800 ರೂಪಾಯಿ ಉದ್ರಿ ನಿಲ್ಸಿದ್ರು, 900 ರೂಪಾಯಿದ. ಏನು ಮಾಡ್ಬೇಕು ಹೇಳಿ? ಕೊಡ್ತೀನಿವ ಅಂತಾರೆ, ಇನ್ನು ಬ್ಯಾಡ ಅನ್ನೋಕ್ಕೂ ಬರಲ್ಲ. ಕೊಡಲ್ಲ ಅಂದ್ರೆ ಹೋಗಲ್ಲ ಸ್ನೇಹಿತರೆ, ಕೊಡು ಅಂತ ನಿಂತ್ಬಿಡ್ತಾರೆ. ಇವತ್ತು ಅಮಾವಾಸ್ಯೆ ಎಲ್ಲ ತಲೆ ತೊಳ್ಕೊಂಡಿದ್ದೆ. ತಲೆ ತೊಳ್ಕೊಂಡಿನ ಕೊಬ್ಬರಿನ ಹಚ್ಚಬಾರ್ದು ಅಂತ, ಅವ್ರ ಮನೆ ಬಡತನ ಆಗುತ್ತಂತ. ಅದು ನನಗೆ ಗೊತ್ತಿದ್ದು ರೀ. ನಮ್ಮ ಹಳ್ಳಿ ಒಳಗೆ ನಾವು ಪಾಲಿಸೋದು. ನಾನು ಹಚ್ಚಲ್ಲ ನೋಡಿ ಇವತ್ತು, ನಾಳೆಗೆ ಹಚ್ಕೋತೀನಿ ಕೊಬ್ಬರಿ ಎಣ್ಣೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತೈತೆ, ಕಮೆಂಟ್ ಮೂಲಕ ತಿಳಿಸಿ. ತವ್ರ ಮನೆ ಬಡತನ ಆಗುತ್ತೋ ಜಿನ್ನಿ, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಶ್ರಾವಣಿಯಲ್ಲಿ ಆಚೆ ಬಂದೀನಿ, ಆದರೂ ಮತ್ತೆ ಬಂದೀನಿ ಮುಕ್ಕೊಂಡು ಅವಡಿ. ಹೇಳಮ್ಮ, ಹೇಳು, ಮುಕ್ಕೋ ಮ್ಯಾಗ ಹೋಗಿ ಎದ್ದೇಳು. ಬರೀ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಶ್ರಾವಣಿ ಎದ್ದೇಳು, ಮತ್ತೆ ಮುಕ್ಕೊಂಡ ಹೊತ್ಕೊಂಡು ಹೋದಾಗಲ್ರಿ ಆಕಿ ಮ್ಯಾ ಸಜ್ಜಾಕ, ಅದಕ್ಕೆ ಆಕಿನ ಕರ್ಕೊಂಡು ಹೋಗ್ಬಿಡ್ತೀನಿ ರೀ.